ಸಂಪುಟಕ್ಕೆ ಸೇರ್ತೀವಿ ಅಂತ ಆಸೆಯನ್ನ ಇಟ್ಕೊಂಡಿದ್ದವರಿಗೆ ಇದೀಗ ತಣ್ಣೀರು. ಕಾರಣ ಹೈ ಲೆವೆಲ್ ಸರ್ಕಸ್ಗೆ ಅಲ್ಪ ವಿರಾಮ ಬಿದ್ದಿದೆ. ಈಗಾಗಲೇ ಇವತ್ತು ಮೀಟಿಂಗ್ ಆಗಬೇಕಾಗಿತ್ತು. ಆದರೆ ಇವತ್ತಿನ ಈ ಒಂದು ಮೀಟಿಂಗ್ ಆಗದೇ ಇರೋದಕ್ಕೆ ಅದೇ ಕಾರಣನ? ಹಾಗಾದ್ರೆ ಮುಂದಿನ ಮೀಟಿಂಗ್ ಯಾವಾಗ ನಡೆಯುತ್ತೆ? ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಗೋದು ಯಾವಾಗ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಹೈದರಾಬಾದ್ ಕರ್ನಾಟಕರಿಗೆ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ನಾನು ಯಾವತ್ತು ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಪಕ್ಷದ ಸಂಘಟನೆಯಲ್ಲಿ ಕೊರತೆ ಆದರೆ ಇದ್ರ ಜವಾಬ್ದಾರಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ನಿರಾಸೆ, ಮತ್ತೆ ಬೇಸರ. ಎಷ್ಟೋ ದಿನಗಳ ಕ್ಲೈಮ್ಯಾಕ್ಸ್ ಆಗೇ ಉಳ್ಕೊಂಡಿದೆ. ಅದೊಂದು ಹಗ್ಗಜಗ್ಗಾಟ ಮುಕ್ತ ಕಾಣದೆ ಒದ್ದಾಡುತ್ತಿದೆ. ಇವತ್ತಾದ್ರೂ ಆಸೆಗಳು ಈಡೇರಬಹುದು ಅಂತ ಅಂದ್ಕೊಂಡಿದ್ದ ಸಚಿವಾಕಾಂಕ್ಷಿಗಳ ಕನಸಿಗೆ ತಣ್ಣೀರು ಬಿದ್ದಿದೆ. ಇವತ್ತು ಏನೂ ಡಿಸೈಡ್ ಆಗಲ್ಲ ಅಂತ ಗೊತ್ತಾಗಿದ್ದು ದಿಲ್ಲಿಗೆ ಹೋಗಿದ್ದೋರು ಕಂಗಾಲಾಗಿದ್ದಾರೆ. ಹೌದು, ಎಲ್ಲರಿಗೂ ಒಂದು ಭರವಸೆ ಇತ್ತು. ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಮಹತ್ವದ ನಿರ್ಧಾರ ಆಗಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ದರು. ಆದರೆ ಅದೇನೂ ಆಗಲೇ ಇಲ್ಲ. ಮತ್ತೆ ಹೈಕಮಾಂಡ್ ಅದೇ ದಾಳ ಉರುಳಿಸಿದೆ. ಸಂಪುಟ ವಿಸ್ತರಣೆಯ ಹೈ ಲೆವೆಲ್ ಸರ್ಕಸ್ನಲ್ಲಿ ಪುಟ್ಟ ಬ್ರೇಕ್ ಕೊಟ್ಟಿದೆ. ಹೈ ಲೆವೆಲ್ ಸರ್ಕಸ್ ಸಿಕ್ತು ಸ್ಮಾಲ್ ಬ್ರೇಕ್. ವಿಸ್ತರಣೆ ಪೋಸ್ಟ್ಪೋನ್, ನಿರಾಸೆ ಮುಂದುವರಿಕೆ. ಕಾದು ನೋಡಿಕೊಡಲಿ, ಏಟು ಕೊಡಲು ಹೈ ಪ್ಲಾನ್. ದಿಲ್ಲಿಗೆ ಸಿಎಂ ಹೋಗ್ತಾರೆ. ಸಿಎಂ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನೂ ತೆರಳುತ್ತಾರೆ. ಈ ವಿಷಯ ಗೊತ್ತಾಗಿದ್ದು ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಗೆ ದುಂಬಾಲು ಬಿದ್ರು. ಅವರಿಬ್ಬರು ಮಾತ್ರವಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ತುಂಬಾ ಮಂದಿ ಭೇಟಿಯಾಗಿ ತಮ್ಮ ಮನವಿ ಸಲ್ಲಿಸಿದ್ರು. ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು. ಅವರ ಪ್ರಯತ್ನ ಅಷ್ಟಕ್ಕೆ ನಿಂತಿರಲಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗೋದಕ್ಕೂ ಮೊದಲೇ ಸಾಕಷ್ಟು ಸಚಿವಾಕಾಂಕ್ಷಿಗಳು ದಿಲ್ಲಿಗೆ ಹೋಗಿ ಠಿಕಾಣಿ ಹೂಡಿದ್ರು. ಅವರಲ್ಲೆಲ್ಲ ಒಂದು ಭರವಸೆ ಇತ್ತು. ದಿಲ್ಲಿಯಲ್ಲಿ ಗುರುವಾರ ಸಂಪುಟ ವಿಸ್ತರಣೆ ಕುರಿತ ಏನೋ ಒಂದು ಮುಖ್ಯವಾದ ತೀರ್ಮಾನ ಆಗುತ್ತೆ ಅಂತ ಅವರೆಲ್ಲ ಅಂದ್ಕೊಂಡಿದ್ರು. ಆದ್ರೆ ಅವರು ಅಂದ್ಕೊಂಡಿದ್ದದ್ದು ಯಾವುದೂ ಆಗಿಲ್ಲ. ಬರಿಗೈಲಿ ಹೋದವರು ಬರಿಗೈಲೇ ವಾಪಸ್ ಆಗಿದ್ದಾರೆ. ದಿಲ್ಲಿಯಲ್ಲಿ ಏನೂ ನಡೆದೇ ಇಲ್ಲ. ಒಂದೆರಡು ಮೀಟಿಂಗ್ ನಡೆದ್ರೂ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯವಾಗಲೇ ಇಲ್ಲ. ಹೌದು, ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಬುಧವಾರ ಸಂಜೆಯೇ ದಿಲ್ಲಿಗೆ ಹೋಗಿದ್ರು. ಅಲ್ಲೇ ಠಿಕಾಣಿ ಹೂಡಿದ್ದ ಆ ಮೂವರು ಗುರುವಾರ ಬೆಳಿಗ್ಗೆ 11 ಗಂಟೆ ಟೈಮ್ಗೆ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ನಡೆಸಿದ್ರು. ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಯಾರಿಗೆ ಕೊಡಬಾರದು ಅನ್ನೋದರ ಬಗ್ಗೆ ನಿಗೂಢ ಚರ್ಚೆ ನಡೆಸಿದ್ರು. ಆದ್ರೆ ದುರಾದೃಷ್ಟವಶಾತ್ ಯಾವುದೇ ಫೈನಲ್ ಡಿಸಿಷನ್ ತಗೊಳ್ಳೋಕೆ ಹೈಕಮಾಂಡ್ನಿಂದ ಸಾಧ್ಯವಾಗಲೇ ಇಲ್ಲ. ಆದ್ರೆ 5-6 ಸಭೆಗಳು ಮಾತ್ರ ನಡೆದೋದ್ವು. ದಿಲ್ಲಿ ಸಂಪುಟ ಸರ್ಕಸ್ನಲ್ಲಿ ಏನೇನು ಚರ್ಚೆ ಆಯಿತು ಅಂತ ಗೊತ್ತಿಲ್ಲ. ಆದ್ರೆ ಸಚಿವರಾಗಬೇಕು ಅನ್ನೋರಿಗೆ ಕೆಲವೊಂದು ಷರತ್ತುಗಳನ್ನ ಇಡಬೇಕು ಅಂತ ಡಿಸೈಡ್ ಮಾಡಲಾಗಿದೆಯಂತೆ. ಸಚಿವರಾಗಬೇಕು ಅಂದ್ರೆ ಕೆಲವು ಮಾನದಂಡಗಳನ್ನ ಪೂರೈಸಿರಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿದೆಯಂತೆ. ಸಿದ್ದು ಸಂಪುಟದಲ್ಲಿದ್ದ 3-4 ಮಂದಿಗೆ ಮಾತ್ರ ಅವಕಾಶ ಸಿಗುವ ಸಾಧ್ಯತೆ ಇದೆ. ಹೆಚ್ಚಿನ ಹೊಸಬರಿಗೆ ಹೈಕಮಾಂಡ್ ಅವಕಾಶ ನೀಡಬಹುದು ಎನ್ನಲಾಗ್ತಿದೆ. ಮೊದಲ ಬಾರಿ ಗೆದ್ದವರಿಗೆ ಅವಕಾಶ ಸಿಗುವ ಸಾಧ್ಯತೆಯೂ ದಟ್ಟವಾಗಿದೆ. ಯುವ ಮುಖಗಳಿಗೆ ಮಣೆ ಹಾಕುವ ನಿರೀಕ್ಷೆ ಇದೆ. ಅಂದಹಾಗೆ ಸಚಿವ ಸಂಪುಟದಲ್ಲಿ ಹಿರಿಯ ಕಿರಿಯರ ಮಿಶ್ರಣ ಇರೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್. ಸೋನಿಯಾ ಗಾಂಧಿ ಮನೆಯಲ್ಲಿ ಸಭೆ ನಡೆಸಲಾಗಿದೆ. ಆ ಸಭೆ ಅಪೂರ್ಣವಾಗಿದೆ. ಸಭೆಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತುರ್ತು ಬೆಂಗಳೂರಿಗೆ ಹೊರಟು ಬಂದಿರೋ ಕಾರಣದಿಂದ ಸಭೆ ಅರ್ಧಕ್ಕೆ ನಿಂತಿದೆ ಎನ್ನಲಾಗ್ತಿದೆ. ಮುಂದಿನ ವಾರ ಮತ್ತೊಮ್ಮೆ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ಅಂತಿಮ ನಿರ್ಧಾರ ತಗೊಳ್ಳೋ ಸಾಧ್ಯತೆ ಇದೆ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲಿಲ್ಲ. ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ
ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ ಈಗ. ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿ ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡ್ಬೇಕಾದ್ರೆ ಪುನಃ ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನ ಅಭಿಪ್ರಾಯಗಳನ್ನ ತಿಳಿಸ್ತೀವಿ. ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗುವಾಗ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಎಂಬ ಲಿಸ್ಟ್ ಅನ್ನ ಎತ್ಕೊಂಡು ಹೋಗಿದ್ರು. ಖಾಲಿ ಇರುವ 20 ಸ್ಥಾನಗಳಿಗಾಗಿ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಅದು ಹೈಕಮಾಂಡ್ಗೆ ಸವಾಲಾಗಿತ್ತು. ಆ ಸವಾಲು ಒಂದು ಕಡೆ ಇರಬೇಕಾದ್ರೆ ಸಚಿವಾಕಾಂಕ್ಷಿಗಳು ತಮ್ಮದೇ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದರು. ಹೈಕಮಾಂಡ್ಗೆ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದರು. ಪ್ರಾಂತ್ಯ ಸಮುದಾಯ ನೋಡಿ ಸಚಿವ ಸ್ಥಾನ ಕೊಡಲಿ, ಪಕ್ಷ ಕೊಟ್ಟ ಜವಾಬ್ದಾರಿ ನಿಭಾಯಿಸಿದವರಿಗೆ ಸಚಿವ ಸ್ಥಾನ ಕೊಡಲಿ, ಜಿಲ್ಲೆ ಅಂತ ಕೊಟ್ಟು ಪಕ್ಷಕ್ಕೆ ಹಾನಿಯಾಗಬಾರದು, ಸಂಘಟನೆಗೆ ಕೊರತೆಯಾಗಬಾರದು, ನಿಷ್ಠಾವಂತರಿಗೆ ಕೊಡಬೇಕು, ವ್ಯವಹಾರ ಮಾಡೋರಿಗೆ ಕೊಡಬಾರದು ಅಂತ ಕಂಡೀಷನ್ಸ್ ಹಾಕಿದ್ದಾರೆ ಸಚಿವಾಕಾಂಕ್ಷಿಗಳು. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಮೈನಾರಿಟಿ ಫುಲ್ 100% ಸಪೋರ್ಟ್ ಮಾಡಿ 5 MPಗೆ ಅಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೇದಾಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ. ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ ಒಳ್ಳೇದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಕೆಲವರು ನಂಗೇ ಸಚಿವ ಸ್ಥಾನ ಕೊಡಬೇಕು ಅಂತಿದ್ದಾರೆ. ಇನ್ನು ಕೆಲವರು ನಿಷ್ಠಾವಂತರು ಯಾರೇ ಇರಲಿ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಸಾಕು ಅಂತಿದ್ದಾರೆ. ನೋಡ್ಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ ಇವತ್ತು ಕೈ ಬಿಟ್ಟು ಹೋಗಿದೆ, ಯಾರಿಗೆ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗುತ್ತೆ. ಸಮುದಾಯವಾರ ಅಂತ ಹೇಳ್ಕೊಂಡು ಕೇವಲ ಹೆಸರಿಗೆ ಕೊಟ್ಟು ನಾಳೆ ಪಕ್ಷಕ್ಕೆ ಇದು ಒಂದು ಆಸ್ತಿ ಆಗದೆ ಇದ್ರೆ, ಪಕ್ಷದ ಸಂಘಟನೆಯಲ್ಲಿ ಕೊರತೆ ಆದರೆ ಇದ್ರ ಜವಾಬ್ದಾರಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ವೈಯಕ್ತಿಕವಾಗಿ ಬೇಡಿಕೆ ಇಡುವ ಬದಲಾಗಿ ನಮ್ಮ ಸಮುದಾಯದ ಪರವಾಗಿ, ಅಂದರೆ ಸಮುದಾಯ ಅಂದರೆ ವೀರಶೈವ ಲಿಂಗಾಯತ ಸಮುದಾಯ ಪರವಾಗಿಯೇ ನನ್ನ ಬೇಡಿಕೆಯನ್ನಿಟ್ಟಿದ್ದೀನಿ. ನಾನು ಉಪಜಾತಿಯ ಪಂಗಡ ಇದಕ್ಕಿಂತ ಹೆಚ್ಚು ನಾನು ವೀರಶೈವ ಲಿಂಗಾಯತ ಅನ್ನುವಂತಹ ಹಿನ್ನೆಲೆಯಿಂದ ನಾನು ಮುಂಬೈ ಕರ್ನಾಟಕ ಪ್ರಾಂತದಿಂದ ಬರ್ತಕ್ಕಂಥವ. ಮತ್ತು ಹಿಂದೆ ನಾನು ಏನು 1990-92ರಲ್ಲಿ ಏನು ಮಂತ್ರಿಯಾಗಿದ್ದೆ. ಈಗ ಸದ್ಯಕ್ಕೆ ಸಿದ್ದು ಸಂಪುಟದ ಬಹುತೇಕರನ್ನ ಕೈಬಿಟ್ಟು ಬೇರೆ ಶಾಸಕರಿಗೆ ಅವಕಾಶ ನೀಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಶಾಸಕರಾದ ಶರತ್ ಬಚ್ಚೇಗೌಡ ಮತ್ತು ನಯನ ಮೋಟಮ್ಮ ನಮಗೂ ಮಂತ್ರಿಗಿರಿ ಕೊಡ್ಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಒಬ್ಬರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಒಟ್ನಲ್ಲಿ ಮಂತ್ರಿಗಿರಿಗೆ ಬೇಡಿಕೆ ಹೆಚ್ಚಾಗಿದೆ. ಸಚಿವ ಸ್ಥಾನ ನನಗೆ ಬೇಕು ಅಂತ ಎಲ್ಲರೂ ಒತ್ತಾಯ ಮಾಡುತ್ತಾ ಇದ್ದು ಮುಂದಿನ ವಾರವೇ ಈ ಸರ್ಕಸ್ಗೆ ಮುಕ್ತಿ ಸಿಗಲಿದೆ.